ಒಂದು ತೆಪ್ಪ ಮಾಡೋದು. ಅದು ಒಂದು ಸ್ವಾರಸ್ಯಕರ ಒಂದು ಘಟನೆ ಹೇಳ್ತೀನಿ. ತೆಪ್ಪ ಏನು ಅಂದರೆ, ನಾವು 12 ಜನ ಕಲಾವಿದರು. 12 ಜನ ಕಲಾವಿದರು ಎಲ್ಲರೂ 45 ಕೆ ಜಿ ಇದ್ದೀವಿ. ನಾವು ತೆಪ್ಪ ಮಾಡೋದು. ತೆಪ್ಪ ಮಾಡಿ ಅದಕ್ಕೆ ಡ್ರಮ್ ಕಟ್ತೀವಿ. ಹಿಂದೆ ನೀವೆಲ್ಲ ಗಣಪತಿಗೆ ಈ ತೆಪ್ಪೋತ್ಸವ ಅಂತ ಮಾಡೋರು. ಆ ಟೈಪಲ್ಲಿ ನಮ್ಮಲ್ಲಿ ಬೆಸ್ತಿದ್ದಾರೆ, ಕುಮಾರ್ ಅಂತ ಇದ್ದಾರೆ, ಅವರು ಅದೇ ವೃತ್ತಿಯರು. ನಾವೇನು ಮಾಡೋದು, 12 ಜನದಂಗೆ ಕರೆಕ್ಟಾಗಿ ಅದಕ್ಕೆ ಡ್ರಮ್ ಹಾಕ್ತೋ. ಆ ಡ್ರಮ್ ಹಾಕ್ತಾ ಏನಾಯಿತು, ಆ ಡ್ರಮ್ಮು ನಾವೆಲ್ಲ ನಿಂತ್ಕೊಂಡು ಮುಳುಗಲೇ ಇಲ್ಲ. ಓ ಇದೇನಲ್ಲಿ ಹಿಂಗಾಯಿತು ಅಂತ ಮತ್ತೆ 1 ಡ್ರಮ್ ತೆಗೆದು, 2 ಡ್ರಮ್ ತೆಗೆದು, 3 ಡ್ರಮ್ ತೆಗೆದು, 4 ತೆಗೆದು ನೋಡಿ ಅದು 3 ದಿವಸ ಆಗೋಯ್ತು. ಅದೇನು, ನಾವು 12 ಜನ ಮುಳುಗೋ ಹೊತ್ತಿಗೆ ಬ್ಯಾಲೆನ್ಸು ಮಾಡೋ ಹೊತ್ತಿಗೆ ನಮಗೆ ಅಷ್ಟಾಗಿ ಮುಳುಗ್ತು. ಅದು ಕರೆಕ್ಟಾಗಿ ಏನು ಮುಳುಗಬೇಕು ಅಂದರೆ, ನಮ್ಮ ಕಾಲು ಕಾಣಬಾರ್ದು, ಬರೀ ಒಂದೇ ಅಡಿ ಮುಳುಗಬೇಕು ನಾವು ಅಭಿನಯ ಮಾಡೋಕ್ಕೆ. ಹಾಗಾಯಿತು. ಹಾಗಾದ್ಮೇಲೆ ಏನು ಅಂದರೆ, ನಾವು ಸುತ್ತಲಕ್ಕೂ 9 ಜನನ ನಿಲ್ಲಿಸ್ಕೊಂಡಿರ್ತೀವಿ ಆ ನಾಟಕಕ್ಕೆ. ನಮ್ಮಲ್ಲಿ ಅಭಿನಯ ಮಾಡಿದ್ರು 13 ಜನ. 13 ಜನದಲ್ಲಿ 5 ಜನಕ್ಕೆ ಈಜು ಬರುತ್ತೆ, ಇನ್ನು 8 ಜನಕ್ಕೆ ಯಾರಿಗೂ ಈಜು ಬರೋಲ್ಲ. ಅದರಲ್ಲಿ ನನ್ನ ಹೆಂಡ್ತಿನೂ ಒಬ್ಬರು. ಅದು ಕೊಳ, ಸುಮಾರು ಕೊಳ ಒಂದು 60ರಿಂದ 70 ಅಡಿ ಆಳ ಇದೆ. ನಾವೇನಾದರೂ ಹೆಚ್ಚು ಕಡಿಮೆ ಆದರೆ ಈಜು ಬರೋರು ಹೋಗ್ತಾರೆ, ಇನ್ನು 8 ಜನ ಸತ್ತೇ ಹೋಗ್ತಾರೆ. ಅದಕ್ಕೆ ನಾವೇನು ಮಾಡಿದ್ರು, ಬೆಸ್ತರನ್ನ 8 ಜನನ್ನ ಕವರ್ ಮಾಡ್ಕೊಂಡಿದ್ದು. ಆಯಿತು, ನಾಟಕ ದಿನ ಎಲ್ಲ ಬಂತು, ನಾಟಕ ಎಲ್ಲ ಆಯಿತು, ಎಲ್ಲ ಬರ್ತಾಯಿದೆ. ನಾಟಕ ಪೂರ್ತಿ ಎಲ್ಲ ಜನ ಏನು ಅಂತಂದರೆ, ನಾವು ನಿರೀಕ್ಷೆ ಇದು ಮೀರಷ್ಟು 3,500ರಿಂದ 5,000 ಜನ ನಾಟಕ ಬಂದಿದೆ. ಒಲೊಲೊಲು ಅಂತ ನಾಟಕ ಹೋಗ್ತಾ ಇದ್ದೀವಿ. ಹಿಂದೆ ಏನಾಗಿದೆ ಅಂತಂದರೆ, ಇಷ್ಟೊಂದು ಎಲ್ಲ ಕಡೆ ಪ್ರಚಾರ ಆಗಿ ಈ ನಾವು ದಿವಸ ನಾವು ನಿಲ್ಸ್ಕೊಡ್ತಿದ್ವಲ್ಲ ಆ ಬೆಸ್ತರನ್ನ, ಅವರಲ್ಲೇನೋ ಅವ್ರು ಅಪ್ದಿರಲ್ಲೇನು ನಿಮಗೆಲ್ಲ ಈಜು ಬಂದು ಅವ್ರು ಎಳ್ಕೊಳಕ್ಕಾಗಲ್ಲ ಏನಾರು ಆದರೆ ನಾವು ಹೋಗ್ತೀವಿ ಸುಮ್ಕಿರಿ ಅಂತ ಅಂದಿದ್ದಾರೆ. ಅದು ನಮಗೆ ಗೊತ್ತಿಲ್ಲ. ಬಂದಿದ್ದರೆ ನಾವು ಓದ್ತಿದ್ವಿ, ಎಲ್ಲ ಹೋಗ್ತಾಯಿದ್ವಿ. ಅವರೆಲ್ಲರೂ 45 ಕೆ ಜಿ ಇದ್ದಾರೆಲ್ಲರೂ 60 ಕೆ ಜಿ 70 ಕೆ ಜಿರೆಲ್ಲ ಬಂದಿದ್ದಾರೆ. ಅವರೆಲ್ಲ ಸ್ವಲ್ಪ ಇಲ್ಲಿ ಸಾಕಷ್ಟು ಈ ಯಶಸ್ಸಿನ ಹಿಂದೆ ಸಮಸ್ಯೆಗಳು ಅದನ್ನ ಎದುರಿಸಿ ನೀವು ಈ ಒಂದು ದಾಖಲೆಯನ್ನ ಮಾಡಿದ್ದೀವಿ. ಏನು ಗೊತ್ತಾ, ನಾವು ಇದಕ್ಕೆ ಹೋದ್ವಲ್ಲ, ಈ ತಪ್ಪಕ್ಕೆ ಹೋದ್ವಲ್ಲ, ಎಲ್ಲರೂ ಇಷ್ಟು ಹೆಚ್ಚು ಕಡಿಮೆ 3 ಅಡಿ ಮುಳುಗಿಬಿಟ್ಟು 3 ಅಡಿ ಮುಳುಗ್ತೀವಿ. ಎಲ್ಲರೂ ಓ ಅಂತಿದ್ದಾರೆ. ಆಮೇಲೆ ಅಷ್ಟಕ್ಕೆ ನಿಲ್ಲಿಸ್ಕೊಂಡು ನಾಟಕನ ಯಶಸ್ವಿಯಾಗಿ ಮಾಡ್ದೋ. ಆ ನಾಟಕ ಮತ್ತೆ ದಿಮ್ಕಾ ದಾಖಲೆಯನ್ನು. ಇನ್ನು ತೊಟ್ಟಿಲ ಮೇಲೆಲ್ಲ ಮಾಡಿದ್ದೀರ ಸಲ? ಅದು ಏನು ಅಂತಂದರೆ, ರಂಗಭೂಮಿಲಿ ನಾವು ಪ್ರೇಕ್ಷಕರಿಗೆ ಬರೀ ರಂಗಭೂಮಿ ಮೇಲೆ ನಾವು ನಾಟಕ ಆಡಿಬಿಟ್ರೆ ಪ್ರೇಕ್ಷಕರು ಏನು ಮಾಡ್ತಾರೆ, ಬರೋಲ್ಲ. ಒಂದು ಇಲ್ಲಿ ಏನಾಗಿದೆ ಅಂದರೆ, ರಂಗಭೂಮಿ ಇದ್ದ ಕಡೆ ಪ್ರೇಕ್ಷಕರು ಬರೋಲ್ಲ, ಪ್ರೇಕ್ಷಕರು ಇದ್ದ ಕಡೆ ನಾಟಕ ಆಡೋಕ್ಕೆ ವ್ಯವಸ್ಥೆಗಳಿರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತಾಯಿದ್ವಿ ಅಂದರೆ, ನಾವು ನಮ್ಮ ಒಂದು 4 ಉದ್ದೇಶ ಈಡೇರಬೇಕು. ರಂಗಭೂಮಿ ಈ ನಾಟಕ ಕ್ಷೇತ್ರಕ್ಕೆ ಹೊಸ ತಂತ್ರಗಳನ್ನು ನಾವು ತೋರಿಸ್ಬೇಕು. ಒಂದು ಅದಾದ ಮೇಲೆ ರಂಗಭೂಮಿಗೆ ಪ್ರೇಕ್ಷಕರ ದಂಡು ಬರಬೇಕು. 2 ಅದ್ರ ಜೊತೆಗೆ ನಾವು ದಾಖಲೆ ಮಾಡಬೇಕು. ದಾಖಲೆ ಯಾಕಪ್ಪ ಮಾಡಬೇಕು ಅಂತಂದರೆ, ನಮ್ಮನ್ನು ಮುಂದಿನ ಜನಾಂಗ ಈ ಒಂದು ನಾಟಕದ ಇಷ್ಟೊಂದು ಪ್ರಕಾರಗಳನ್ನ ಮಾಡಿದಾರಲ್ಲ ಅಂದ್ಕೊಂಡು ಅವರೂ ಇದರಿಂದ ಪ್ರೇರಣೆ ಹೊಂದಿ ಬೇರೆ ಬೇರೆ ವಿಧದ ದಾಖಲೆ ನಾಟಕಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ತೊಟ್ಲು ಮೇಲೆ ಮಾಡೋದು. ತೊಟ್ಲು ಅಂತ ಅಂದರೆ, ನಮಗೆ ಇಲ್ಲಿಂದ ಕಾನ್ಸೆಪ್ಟ್ ಇರೋದು ಸಣ್ಣ ತೊಟ್ಲು, ಮಗು ತೂಗಕ್ಕೆ ಮಾತ್ರ ಅದು ಇರುತ್ತೆ ಅಂತ. ಅದು ನಾವು ಅದನ್ನೇ ನಾವು ಯಾಕೆ ಈ ಒಂದು ಭೂಮಿನೇ ಒಂದು ತೊಟ್ಲು ಮಾಡ್ಕೊಂಡು, ಆಕಾಶನ ನಾವು ಸ್ಟೇಜ್ ಮಾಡ್ಕೊಂಡು ನಾಟಕ ಆಡಬೇಕು ಅಂತ ಹೇಳೋ ಈ ಮೂಮೆಂಟಲ್ಲಿ ನಾವೇನು ಮಾಡ್ತಾಯಿದ್ವಿ, ಒಂದು ತೊಟ್ಲು ಕಾನ್ಸೆಪ್ಟ್ ಮಾಡೋಣ ಅಂತ ತೊಟ್ಲು ಕಾನ್ಸೆಪ್ಟ್ ಮಾಡಿ ನಾಟಕನ ಮಾಡೋದು. ಇದಕ್ಕೆ ಈ ನಾಟಕನ ಎಲ್ಲ ಮಾಧ್ಯಮದಲ್ಲಿ, ಎಲ್ಲ ಟಿ ವಿಲೂ ಎಲ್ಲ ಬಂದಿದೆ. ಈ ನಾಟಕನ ಯಾವುದೋ ಮಾಧ್ಯಮದಲ್ಲಿ ನೋಡಿ ಗಿರೀಶ್ ಕಾರ್ನಾಡ್ ಅವರು ಫೋನ್ ಮಾಡಿ ನನಗೆ, ಇಂಥ ಒಂದು ಅದ್ಭುತವಾದ ಕಲ್ಪನೆಯಿಂದ ನೀವು ನಾಟಕ ಮಾಡಿದ್ರಲ್ಲ, ನಿಜಕ್ಕೂ ತುಂಬ ಮೆಚ್ಚುಗೆ ಆಯಿತು, ಒಳ್ಳೆಯದಾಯಿತು ನನಗೆ. ಅದು ಗಿರೀಶ್ ಕಾರ್ನಾಡ್ ನನಗೆ ಫೋನ್ ಮಾಡಿದಾಗ ನನಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಬಿಟ್ಟಿದೆ ಅನ್ನೋವಷ್ಟು ಸಂತೋಷ ಆಯಿತು. ಅದೇ ನನ್ನ ಜೀವಮಾನದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರೋದು ಈಗಲೂ ನನಗೆ ನೆನಪು ಅದು ಅಂಥ ಈ ನಾಟಕಗಳಲ್ಲಿ ಅಂಥ ನೆನಪುಗಳು ಅಂಥ ಇವು ನಾವೇನು ಅಂದರೆ, ಇಡೀ ರಂಗಭೂಮಿಲೇ ಇಂಥ ಒಂದು ಪ್ರಯೋಗನ ಹಾಸನ ಜಿಲ್ಲೆ ಚಂದ್ರಪಟ್ಟಣದಲ್ಲಿ ಮಾಡಿದಂಥ ಪ್ರಯೋಗನ ಇಡೀ ದೇಶದಲ್ಲಿ ಮಾಡ್ತಾ ಇಲ್ಲ. ಒಟ್ಟಾರೆ ಒಂದು ಉತ್ತಮ ಪ್ರತಿಕ್ರಿಯೆ ಸಿಕ್ತು ಅಂತ ತಾವು ಹೇಳ್ತೀರಾ. ಈಗ ಮಳೆಯಲ್ಲಿ ಕೂಡ ನೀವು ನಾಟಕವನ್ನ ಮಾಡಿದ್ದೀರಾ. ಇದು ಸಹಜ ಮಳೆನಾ ಅಥವಾ ಕೃತಕವಾಗಿ ನೀವು ಮಾಡ್ಕೊಂಡಿದ್ದಂಥ ಮಳೆ? ಏನು ಅಂದರೆ, ಸಹಜ ಮಳೆಯಲ್ಲಿ ನಾವು ನಾಟಕ ಮಾಡಿಬಿಟ್ರೆ ನಾಟಕ ನೋಡೋರು ಯಾರು ಇರ್ತಾರೆ?
ಆಮೇಲೆ ಸಹಜ ಮಳೆಯಲ್ಲಿ ನಾವು ನಾಟಕ ಮಾಡಬೇಕಾದ್ರೆ ಆ ಸಹಜ ಮಳೆಗೆ ನಾವು ಹೊಂದ್ಕೊಳ್ಳೋಕ್ಕಾಗೋದಿಲ್ಲ, ಪ್ರೇಕ್ಷಕರಾಗೋದು. ಇದು ಕೃತಕ ಮಳೆ. ಈ ಮಳೆಯಲ್ಲಿ ಏನು ಅಂತಂದರೆ ಒಂದು ಅದ್ಭುತ ಏನು ಅಂತಂದರೆ 1.5 ಗಂಟೆ ನಾಟಕ. 1.5 ಗಂಟೆ ನಾಟಕದಲ್ಲೂ ಎಲ್ಲೂ ಸಹ ಒಂದೂ ಮಾತುಗಳಿಲ್ಲ. ಇದು ಪೂರ್ತಿ ಮಾತಿದ್ರು ಆ ಮಳೆಯಲ್ಲಿ ಕೇಳ್ತಿರ್ಲಿಲ್ಲ, ಹಾಗಾಗಿ ಇಲ್ಲಿ ಮೌನದಲ್ಲೇ ನೀವು ನಾಟಕವನ್ನು ಇಲ್ಲ. ಅದೇನು ಅಂತಾರೆ, ಮಾತಿದ್ರು ಅಂದರೆ ಆ ಒಂದು ಮಳೆಯಲ್ಲಿ ನಾಟಕ ಆಡಬೇಕಾದ್ರೆ ಅದಕ್ಕೆ ಏನೇನು ತಂತ್ರಗಾರಿಕೆ ಉಪಯೋಗಿಸಬೇಕು. ಈಗ ಡೈಲಾಗ್ ಆಗಿಬಿಟ್ರೆ ಮಳೆ ಬರ್ತಾ ಇರ್ತೈತೆ, ಬಾಯಿಗೆ ನೀರು ಹೋಗುತ್ತೆ, ಕಿವಿಗೆಲ್ಲ ನೀರು ಹೋಗುತ್ತೆ. ನಾವು ಡೈಲಾಗು ಅಸಂಬದ್ಧ ಆಗುತ್ತೆ. ಆ ಅಸಂಬದ್ಧ ಆಗುವಂಥದ್ದನ್ನೆಲ್ಲ ನಿಲ್ಲಿಸ್ಬೇಕು ಅಂದರೆ ಮೌನ ನಾಟಕ ತುಂಬ ಒಂದು ಕೋಮು ಸೌಹಾರ್ದತೆಯನ್ನು ಬೀರುವಂಥ ಒಂದು ಮಹತ್ವದ ನಾಟಕ. ಅದಕ್ಕೆ ಅದ್ರ ಹಿಂದೆ 5 ಜನ ಹೊಲಗಳಲ್ಲಿ ಈ ಫಿಂಕ್ಲರ್ ಉಪಯೋಗಿಸ್ತಾರಲ್ಲ, 5 ಜನ ತಜ್ಞರನ್ನ, ಇಂಜಿನಿಯರ್ನ ಕರ್ಕೊಬಂದು ಅದನ್ನೆಲ್ಲ ಪೈಪ್ಲೈನ್ ಮಾಡಿ ಎಲ್ಲ ಮಾಡಿ, ಅದು ಏನು ಅಂತಂದರೆ ನಾಟಕ ನೋಡುವಾಗ ಅದು ನಮ್ಮ ಚಂದ್ರಪಟ್ಟಣ ಕಾರ್ಯನಿಲ್ದಾಣದ ದೊಡ್ಡ ಅಂದರೆ ದೇವಸ್ಥಾನದ ಮಾಡಿದ್ದು. ನಾಟಕ ನೋಡಬೇಕಾದ್ರೆ ಎಲ್ಲರ ಪ್ರೇಕ್ಷಕರ ಮೈ ಮೇಲೆಲ್ಲ ಮಳೆ ಹನಿತಾ ಇದೆ ಅನ್ನೋ ಒಂದು ಕಾನ್ಸೆಪ್ಟನ್ನೇ ನಾವು ಅದನ್ನು ಮಾಡಿ ನಾಟಕನ ಮಾಡೋದು. ಅದು ಅದ್ಭುತವಾಗಿ, ತುಂಬ ಅದ್ಭುತವಾಗಿ ಪ್ರೇಕ್ಷಕರನ್ನ ನಮಗೇನು ಅಂತಂದರೆ ನಾಟಕದ ಜೊತೆಗೆ ಈ ಮನೇಲಿ ಕೂತಿರ್ತಾರೆ ಪ್ರೇಕ್ಷಕರು, ಆ ಪ್ರೇಕ್ಷಕರು ಹೊರಗೆ ಬಂದು ನಾಟಕ ನೋಡಬೇಕು. ನಾವು ನಾಟಕ ನೋಡಬೇಕು, ರೆಕಾರ್ಡ್ ಮಾಡಬೇಕು. ಈ ನಾಟಕ ಒಂದು ದೊಡ್ಡ ಮೆಸೇಜ್ ಆಗಬೇಕು. ನಾವೆಲ್ಲ ಒಂದಾಗಿ, ಭಾರತೀಯರೆಲ್ಲ ನಾವೆಲ್ಲ ಒಂದಾಗಿರೋಣ, ನಾವು ಯಾರೂ ಇಲ್ಲಿಲ್ಲ, ನಾವೆಲ್ಲ ಸೌಹಾರ್ದತೆಯನ್ನು ಸಾರುವಂತ ಒಂದು ನಾಟಕ. ವಿವಿಧತೆಯಲ್ಲಿ ಏಕತೆಯನ್ನು ಸಾರೋದು. ಬೆಂಕಿಯಲ್ಲಿ ಮಾಡಿದ್ದೀರಲ್ಲ, ಅದು ಬೆಂಕಿಲಿ ನಾಟಕ ಮಾಡ್ದು. ಅದು ಈಗ ಈ ವರ್ಷ ರೆಕಾರ್ಡ್ ಆಗಿ ಈಗ ಮೊನ್ನೆ ಬಂದಿದೆ. ಅದು ಏನು ಅಂತಂದರೆ ಈಗ ಇಷ್ಟೆಲ್ಲ ಮಾಡ್ದೋ ನಾವು ನಾಟಕನ 19 ಸೆಕೆಂಡ್ ಮಾಡ್ದೋ, 15 ನಿಮಿಷಕ್ಕೊಂದು ಮಾಡ್ದೋ, ತೊಟ್ಲ ಮೇಲೆ ಮಾಡ್ದೋ, ಮಳೆಲಿ ಮಾಡ್ದೋ, ನೀರಲ್ಲಿ ಮಾಡ್ದೋ. ಇನ್ನು ಬೇರೆ ಯಾವುದಿದೆ? ಈಗ ನಮ್ಮ ಜನಗಳಿಗೆ ಮತ್ತು ನಾವು ನೀರಲ್ಲೇ ಮಾಡಿದರೆ ಅಯ್ಯೋ ಇವ್ರು ಆಡಿದ್ದೆ ಹಾಡು ರಾಗ ಅಂತ ಬರೋದಿಲ್ಲ ಅವರು. ಅದಕ್ಕೆ ನಾವೇನು ಮಾಡಿದೆ, ಹಿಂದೆ ರಂಗಭೂಮಿ ಈ ಧ್ವನಿವರ್ಧಕ ಈ ಬೆಳಕು ಇಲ್ಲದಾಗಲೇ ಹಿಂದೆ ಶೇಕ್ಸ್ಪಿಯರ್ ಕಾಲದಲ್ಲಿ ಈ ಕೊಳ್ಳಿ ಹಿಡ್ಕೊಂಡು ನಾಟಕ ಆಡೋದು ನಾವು ಅದನ್ನೆಲ್ಲ ಅಧ್ಯಯನ ಮಾಡಿ ಓದಿದ್ದೀವಿ. ಈಗ ನ್ಯಾಚುರಲ್ಲಾಗಿ ಅದೇ ಥರ ಬಿಂಬಿಸಂಗೆ ಯಾಕೆ ನಾವು ನಾಟಕ ಆಡಬಾರ್ದು ಅಂತ ಎಲ್ಲ ಚರ್ಚೆ ಮಾಡ್ದೋ, ಎಲ್ಲ ಮಾಡಿ ಎಲ್ಲ ಕೂತ್ಕೊಂಡು ತಜ್ಞರ ಹತ್ರ ಎಲ್ಲ ಮಾಡಿ ನಾವೆಲ್ಲ ಮಾಡಿ ಮತ್ತೆ ಕೂತ್ಕೊಂಡಾಗ ಏನಾಯಿತು, ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಿದ್ದೋ ನಮ್ಮ ಮನೆ ಮುಂದೆ. ಏನು ಅಂತಂದರೆ 10 ಅಡಿ 3 ಕಡೆ ಬೆಂಕಿ ಹಾಕೋದು. ಆ ಬೆಂಕಿನೇ ಪೈಪ್ಲೈನ್ ಮಾಡಿದ್ದು ಪೈಪ್ಲೈನ್ ಮಾಡಿ ಬತ್ತಿ ಹಾಕಿ. ನಮಗೆ ಮೊದಲು ಏನು ಅಂದರೆ ಪ್ರಾಕ್ಟೀಸ್ ಮಾಡುವಾಗ ನಟರು ಕಾಣ್ತಾರ ಪ್ರೇಕ್ಷಕರಿಗೆ, ಯಾವ ರೀತಿ ಇಲ್ಲಿ ಕಾಣೋದಿಲ್ಲ, ಇಲ್ಲಿ ಏನೇನು ಮಾಡಬೇಕು ಅಂತ ಅದೆಲ್ಲ ಮಾಡ್ತಿದ್ವಿ. ಮತ್ತೆಲ್ಲ ಮಾಡ್ದೋ, ಎಲ್ಲ ಇಟ್ಟು 30 ಲೀಟ್ರು ಎಣ್ಣೆ ಬಿಟ್ಟು ಬತ್ತಿಯೆಲ್ಲ ಇಟ್ಟು ರೆಡಿ ಸ್ಟಾರ್ಟ್ ಮಾಡ್ತಾನೆ. ಒಳಗೆ ಹೋದ್ರೆ ಎಲ್ಲ ಕಸ್ಕೊಬಿಟ್ಟು ಎಲ್ಲ ಬಿದ್ದೇ ಹೋಯ್ತು. ಇದೇನಿದು ಆದಾಗ ನಮ್ಮ ನಟರ ಭಾವನೆಯಲ್ಲಿ ಏನಂತ ಅಂದರೆ, ಯಾವುದೇ ಒಂದು ನಾಟಕ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಮಾಡ್ತಾ ಅದು ಯಶಸ್ವಿ ಆಗ್ತಾ ಹೋಗ್ತಾ ಬಿದ್ದು ಹೋದ ತಕ್ಷಣ ಇಡೀ ನಮ್ಮ ನಟರೆಲ್ಲರೂ ಅದೇನು ಆಕಾಶನ ತಲೆ ಮೇಲೆ ಬಿದ್ದಂಗೆ, ಇದು ಸಕ್ಸಸ್ ಆಗಲ್ಲ, ಇದು ಬಿಟ್ಬಿಟ್ಟು ನಾವು ಬೇರೆ ಮಾಡೋಣ. ಅಷ್ಟಕ್ಕೆ ನಾವು ಏನೇನು ದಾಖಲೆಗೆ ಏನೇನು ಮಾಡಬೇಕಾಯಿತು, ಪ್ರೇಕ್ಷಕರು ಏನು ಮಾಡಬೇಕಾಗಿತ್ತು, ಏನು ಅಡ್ವರ್ಟೈಸ್ ಮಾಡಬೇಕಾಯಿತು, ಎಲ್ಲನೂ ಮಾಡಿದ್ದೀವಿ. ಹಿಂಗೆ ಆಗ್ಬಿಡ್ತಲ್ಲ. ಮತ್ತೆ ಅದನ್ನು ಇನ್ನೂ ಒಂದು 10 ದಿವಸ ಇತ್ತು, ಮತ್ತೆ ರೆಡಿ ಮಾಡಿ ಬೇರೆ ಥರದ್ದು ಕಬ್ಬಣನೇ ತಂದು ಕಬ್ಬಣದೊಳಗೆ ಎಣ್ಣೆ ಹಾಕಿ ಎಲ್ಲ ಮಾಡಿ ನಾಟಕನ ಪ್ರೇಕ್ಷಕರಿಗೆ ಮುಟ್ಟಿಸ್ತ. ಅದು ಹೇಗೆ ಅಂತಂದರೆ ಯಾವುದೇ ಧ್ವನಿವರ್ಧಕ ಒಂದು ಬಿಟ್ಟರೆ